ನಮಸ್ತೆ, ವೆಲ್ಕಮ್ ಟು ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಏನೇನ್ ನೋಡ್ಬೋದಪ್ಪ ಅಂದ್ರೆ, ಫಸ್ಟ್ ನಾನು ಮಿಕ್ಸ್ ವೆಜ್ ಕರಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದೆಯಲ್ಲ, ಆ 22 ಅಡಿ ಎತ್ತರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಲ್ಲಿದ್ದು ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಆ ದೇವಸ್ಥಾನದ ಕೆಲವೊಂದು ಚಿತ್ರಣಗಳನ್ನ, ಮಹಾಲಕ್ಷ್ಮಿ ವಿಗ್ರಹ ಮತ್ತೆ ಆಂಜನೇಯನ್ ವಿಗ್ರಹ, ಅದರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ತಾ ಆ ವಿಡಿಯೋ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲನೇದಾಗಿ ನಾವು ಮಿಕ್ಸ್ ವೆಜ್ ಕರಿನ ಮಾಡ್ತಾ ಇದ್ದೀನಿ ಇವತ್ತು. ಸೊ ಅದ್ರ ರೆಸಿಪಿನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ, ನೋಡೋಣ ಬನ್ನಿ. ಫಸ್ಟ್ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ, ಸ್ವಲ್ಪ ಗೋಡಂಬಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟು ಈ ಮಿಕ್ಸ್ ವೆಜ್ ಕರಿಗೆ ನಾನು ಏನೇನು ಹಾಕ್ತಾ ಇದ್ದೀನಪ್ಪ ಅಂದರೆ, ತರಕಾರಿನ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಗೋಬಿ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಒಂದೇ ಒಂದು ಮೆಣಸಿಕಾಯಿ, ಬಟಾಣಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆ ಪನ್ನೀರ್ನ ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅದೇ ಬಾಣಲೆಯಲ್ಲೇ ನಾನು ಈಗ ಕರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1-2 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈರುಳ್ಳಿನ ಹಾಗೆ ಪಕ್ಕಕ್ಕೆ ಸರಿಸ್ಬಿಟ್ಟು ಬೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು, ಯಾಕಂದರೆ ಹಸಿ ವಾಸನೆ ಹೋಗಲಿ ಅಂತ. ಅದಾದಮೇಲೆ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೂ ಸಾಕಾಗತ್ತೆ. ನೋಡಿ, ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಬರ್ತೀನಿ. ಈಗ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಅಂತ ಮುಚ್ಚಿಡ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಆದರೆ ಸಾಕು. ಇದು ನೋಡಿ ಆಗ್ತಾ ಇದೆ. ಇವಾಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ತರಕಾರಿಗಳನ್ನ ಮುಂಚೆನೇ ಬೇಕಿದ್ರೆ ಬೇಯಿಸಿಟ್ಕೊಂಡು ಹಾಕ್ಬೋದು, ಬಟ್ ಈ ಥರ ಒಗ್ಗರಣೆಯಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಆಮೇಲೆ ಬೇಯೋದಕ್ಕೆ ಇಟ್ಕೊಳ್ತೀನಿ ಇದನ್ನು. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕುಕಿಂಗ್ ವೀಡಿಯೋಸ್ ಬಗ್ಗೆ ಏನಾದರೂ ಹೇಳಬೇಕನ್ಸಿದ್ರೆ ಹೇಳ್ಬೋದು, ಅಥವಾ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಅದೇ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನಗೂ ಕೂಡ ಟಿಪ್ಸ್ಗಳು ಏನಾದರೂ ಇತ್ತು ಅಂದರೆ ಕೊಡ್ಬೋದು. ವಿಡಿಯೋ ಬಗ್ಗೆ ಆಗಿರ್ಬೋದು ಅಥವಾ ಕುಕಿಂಗ್ ಬಗ್ಗೆ ಆಗಿರ್ಬೋದು. ಕ್ಯಾರೆಟು, ಬೀನ್ಸು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಕೂಡ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ, ಯಾಕಂದರೆ ತರಕಾರಿ ಬೇಗ ಬೇಯುತ್ತೆ ಅಂತ. ಆಮೇಲೆ ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೋಬೋದು. ಈಗ ಸ್ವಲ್ಪ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆಯೇ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ತಾ ಇದ್ದೀನಿ. ತರಕಾರಿ ನಿಮಗೆ ಯಾವ್ದು ಬೇಕು ಅದೆಲ್ಲನೂ ಹಾಕೋಬೋದು. ಅದೇ ಅಂತಂದು ಹೇಳೋಂಗಿಲ್ಲ. ಮನೇಲಿ ಯಾವ ತರಕಾರಿ ಇರುತ್ತೆ ಎಲ್ಲದನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು. ಸೊ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದಕ್ಕೆ ಒಂದು ಸಣ್ಣ ಕಪ್ನಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು, ಅದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಂಡು, ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3-5 ನಿಮಿಷದಷ್ಟು ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಗೋಬಿ ಕೂಡ ಸೇರಿಸ್ತೀನಿ. ನೋಡಿ, ಸ್ವಲ್ಪ ಬೆಂದಂಗಾಗಿದೆ. ಗೋಬಿ ಯಾಕಪ್ಪ ಲಾಸ್ಟಲ್ಲಿ ಅಂದರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ. ಈಗ ಆಲ್ರೆಡಿ ಬಿಸಿನೀರಲ್ಲಿ ಹಾಕಿ ಎಲ್ಲ ತೊಳೆದಿಟ್ಟಿರ್ತೀವಲ್ಲ, ಅರ್ಧ ಬೆಂದಿರುತ್ತೆ ಅದು. ಸೊ ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದು ಗೋಬಿನ. ಇದು ಹಾಕಿದ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ.
ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಅಂದರೆ ಮಕ್ಕಳಿಗೆ ಆಲ್ಮೋಸ್ಟ್ ತುಂಬಾ ಇಷ್ಟ ಆಗತ್ತೆ. ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗತ್ತೆ. ಸೊ ನೆಕ್ಸ್ಟು ಇದೆಲ್ಲ ಸೇರಿಸ್ಕೊಂಡ್ಮೇಲೆ ನೆಕ್ಸ್ಟು ಪುಡಿಗಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋದು. ನೆಕ್ಸ್ಟು ಸ್ವಲ್ಪ ಧನಿಯಾ ಪುಡಿ, ಹಾಗೆಯೇ ಜೀರಿಗೆ ಪುಡಿ ಮತ್ತು ಟೇಸ್ಟ್ಗೆ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಪುಡಿಗಳನ್ನ ನೀವು ಎಷ್ಟು ಪಲ್ಯ ಮಾಡ್ತೀರೋ ನೋಡಿಬಿಟ್ಟು ಅದಕ್ಕೆ ಬೇಕಾದಷ್ಟು ಹಾಕ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಕಾಯಿ ಗೋಡಂಬಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋದು. ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಕರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು. ಈ ಟೈಮಲ್ಲೇ ಉಪ್ಪನ್ನ ಎಲ್ಲ ರುಚಿ ನೋಡ್ಕೊಂಡ್ಬಿಟ್ಟು ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು. ಇವಾಗ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ದಾಗಿದೆ. ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಲಾಸ್ಟ್ ಮೂಮೆಂಟಿಗೆ ಬಂದಿದ್ದೀವಿ. ಒಂದು 3 ರಿಂದ 5 ನಿಮಿಷ ಮತ್ತೆ ಇದನ್ನು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ ಆಗಿದೆ. ಈಗ ಕರಿ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ಹಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಚಪಾತಿ ಎಲ್ಲ ರೆಡಿಯಾಗಿದೆ ಆಲ್ರೆಡಿ, ಕರಿ ಕೂಡ ರೆಡಿಯಾಗಿದೆ. ನಾನು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತಿಂಡಿ ಎಲ್ಲ ಮುಗಿಸಿ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ನಾವು ರೆಡಿಯಾಗಿ ಫಸ್ಟ್ ಬಂದಿದ್ದು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನನ ಕೂಡ ನಿಮಗೆಲ್ರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ನೋಡಿ, ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಮಹಾಲಕ್ಷ್ಮಿ ಲೇಔಟಲ್ಲಿ ಇರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದು. ಹಾಗಾದರೆ ಟೆಂಪಲ್ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಮಗಳು ಯಾವಾಗಲೂ ಫಸ್ಟ್ ಇರ್ತಾಳೆ ನೋಡಿ, ಹೋಗ್ತಾ ಇದ್ದಾಳೆ. ನಮ್ಮ ಅತ್ತೆ ಕೂಡ ಹೋಗ್ತಾ ಇದ್ದಾರೆ. ಊರಿಂದ ಅಜ್ಜಿ ಬಂದಿದ್ದರು, ಅವರನ್ನು ಕೂಡ ಕರ್ಕೊಂಡು ಬಂದಿದ್ದೀವಿ. ನನ್ನ ತವ್ರ ಮನೆ ಗಂಡನ ಮನೆ ಎರಡೂ ಇಲ್ಲೇ ಹತ್ತಿರ ಇರೋದ್ರಿಂದ ಎಲ್ಲರೂ ಕೂಡ ಜೊತೆಗೆ ಬರ್ತೀವಿ, ಎಲ್ಲೋದ್ರೂ ಜೊತೆಗೆ ಹೋಗ್ತೀವಿ. ಸೊ ಹಾಗಾಗಿ ಅದೊಂದು ತುಂಬ ಖುಷಿ ಅನಿಸುತ್ತೆ ನನಗೆ. ನೋಡಿ, ಒಳಗಡೆ ಬರ್ತಾ ಇದ್ದಂಗೆ ಒಂದು ದೊಡ್ಡ ಪ್ರಾಂಗಣ ಥರ ಇದೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿದೆ. ಅಲ್ಲಿ ಬುಕ್ಸ್ಗಳೆಲ್ಲ ಇಟ್ಟಿರ್ತಾರೆ. ರಾಮಾಯಣ ಮಹಾಭಾರತ ಯಾವ ಬೇಕಿದ್ರೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಹೋಗ್ತಾ ಇದ್ದಂಗೆ ನಾವು ಮಹಾಲಕ್ಷ್ಮಿ ದರ್ಶನನ ಮಾಡ್ಬೋದು. ಇದು 12 ಅಡಿ ಎತ್ತರ ಇರ್ತಕ್ಕಂಥ ಪ್ರಸನ್ನ ಮಹಾಲಕ್ಷ್ಮಿ ಅಮ್ಮನವರು. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಹೋದರೆ ಎಲ್ಲರಿಗೂ ಪ್ರಸನ್ನತೆ ಅಂತೂ ಸಿಕ್ಕೇ ಸಿಗುತ್ತೆ. ಅಷ್ಟೊಂದು ನೆಮ್ಮದಿ ಇರುತ್ತೆ ಅಲ್ಲೋಗಿ. ಆ ಮೂರ್ತಿಗಳನ್ನ ನೋಡ್ತಾ ಇದ್ರೆ ಎಷ್ಟು ಶಾಂತತೆ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಇಲ್ಲಿನ ಕ್ಷೇತ್ರ ಪರಿಚಯ ಕೂಡ ಇಲ್ಲಿ ಮಾಡ್ಕೋಬೋದು ಎಲ್ಲರೂ. ಅಲ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ. ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಯು 22 ಅಡಿ ಎತ್ತರ, 15 ಅಡಿ ಅಗಲ, 4 ಅಡಿ ದಪ್ಪವಿರುವ ಏಕಶಿಲೆಯಲ್ಲಿ ಸ್ವಾಮಿಯ ರೂಪವನ್ನು 1973ರಲ್ಲಿ ಕೆತ್ತನೆಯ ಕೆಲಸವನ್ನು ಪ್ರಾರಂಭಿಸಿ 1976ರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯು ನೆರವೇರಿಸಲ್ಪಟ್ಟಿತು. 1978ರಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ 1985ರಲ್ಲಿ ಕುಂಭಾಭಿಷೇಕ ನೆರವೇರಿಸಲ್ಪಟ್ಟಿತು. ಈ ದೇವಸ್ಥಾನವು 40 ಅಡಿ ಅಗಲ, 40 ಅಡಿ ಉದ್ದ, ಎತ್ತರ 40 ಅಡಿಗಳಿದ್ದು ಅದರ ಮೇಲೆ 37 ಅಡಿ ಎತ್ತರದ ಗೋಪುರವಾಗಿ 7 ಅಡಿ ಬಂಗಾರ ಲೇಪಿತ ಕಲಶವನ್ನು ಸ್ಥಾಪಿಸಲಾಗಿದೆ. ಅಲ್ಲಿ ಇನ್ನೂ ಡೀಟೇಲ್ ಆಗಿ ಹಾಕಿದ್ದಾರೆ, ಹೋದಾಗ ಕೂಡ ನೀವು ನೋಡ್ಬೋದು. ನೋಡಿ, ದೇವಸ್ಥಾನದ ಪಕ್ಕದಲ್ಲೇ ಈಗ ವೀರಾಂಜನೇಯ ಸ್ವಾಮಿ ಕೂಡ ಕಾಣ್ತಾ ಇದ್ದಾರೆ. ಅಲ್ಲಿಗೂ ಹೋಗೋಣ ಈಗ. ನೋಡಿ, ಈ ಕಡೆ ಬಂದಿದ್ದಾಯಿತು. ಈ ವೀರಾಂಜನೇಯ ಸ್ವಾಮಿ ಬ್ಯಾಕ್ ಸೈಡಲ್ಲಿ ಕೂಡ ಟೆಂಪಲ್ಸ್ ಇದೆ. ನಾನು ಅದು ವಿಡಿಯೋ ಮಾಡಲೇ ಇಲ್ಲ. ತುಳಸಿ ಕಟ್ಟೆ ಇದೆ ನೋಡಿ. 22 ಅಡಿ ಎತ್ತರ ಇರ್ತಕ್ಕಂಥ ಏಕಶಿಲಾ ವಿಗ್ರಹದಲ್ಲಿ ಈ ವೀರಾಂಜನೇಯ ಸ್ವಾಮಿನ ಕೆತ್ತನೆ ಮಾಡಿದ್ದಾರೆ. ಈ ಸ್ವಾಮಿಯನ್ನು ಕೆತ್ತನೆ ಮಾಡಿದವರು ಶ್ರೀ ಷಣ್ಮುಗಾನಂದ ಸ್ಥಪತಿಯವರು. ಹಾಗೆಯೇ ಇದನ್ನು 1976ರಲ್ಲಿ ಮಾಜಿ CM ಕೆಂಗಲ್ ಹನುಮಂತಯ್ಯನವರು ಈ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಎದುರುಗಡೆ ಇಸ್ಕಾನ್ ಟೆಂಪಲ್ ಕೂಡ ಕಾಣಿಸ್ತಾ ಇದೆ. ಹಾಗೆಯೇ ಈ ವೀರಾಂಜನೇಯ ಸ್ವಾಮಿಗೆ ಪ್ರತಿ ವರ್ಷ ಹನುಮ ಜಯಂತಿ ಪ್ರಯುಕ್ತ ಇಲ್ಲಿ ಬೆಣ್ಣೆ ಅಲಂಕಾರನ ಕೂಡ ಮಾಡ್ತಾರೆ. ಈ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ತುಂಬಾ ಇದೆ, ಆದರೆ ದರ್ಶನ ಎಲ್ಲ ಮುಗೀತು. ನಾವು ಈಗ ಹೊರಡ್ತಾ ಇದ್ದೀವಿ. ನನಗೆ ಗೊತ್ತಿರೋ ಅಷ್ಟು ನಾನು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಲ್ಲಿ ಪ್ರತಿ ಸಲ ಬಂದಾಗಲೂ ಯಾವುದಾದ್ರೂ ಬುಕ್ಗಳನ್ನ ತಗೊಳ್ತಾನೆ ಇರ್ತೀವಿ.
ಅಣ್ಣ ಅಂತೂ ತುಂಬಾ ಬುಕ್ಸ್ ತೊಗೊಳ್ತಾ ಇರ್ತಾರೆ. ಇಲ್ಲಿ ಲಾಸ್ಟ್ ಟೈಮ್ ಶಿವಪುರಾಣ ಅದೆಲ್ಲ ತೊಗೊಂಡಿದ್ರು. ಈ ಟೈಮಲ್ಲಿ ಭಗವದ್ಗೀತಾ ಆಲ್ರೆಡಿ ಇದೆ, ಸೊ ಹಾಗಾಗಿ ರಾಮಾಯಣದ 2 ಪಾರ್ಟ್ ಬರುತ್ತಲ್ಲ ಅದನ್ನು ತೊಗೊಂಡ್ರು. ನನಗೂ ಒಂದು ಭಗವದ್ಗೀತಾ ಬುಕ್ ಕೊಡಿಸಿದ್ದಾರೆ. ಸೊ ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಹಾಗೆಯೇ ನಿಮಗೆಲ್ಲರಿಗೂ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.